ಯು ಟಾಕಿಂಗ್ ಅಬೌಟ್ ಕಾಸ್ಟ್ ನಾವು ವಿ ವೆರಿ ಕ್ಯೂರಿಯಸ್ ಬಿಕಾಸ್ ಈಗ ಅಲ್ಲಿ ಪ್ರೈವೇಟ್ ಪ್ಲೇಯರ್ಗೂ ವರ್ಸಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೂ ಈಗ ರೇಟ್ ಅಂತ ಬರೋದಾದರೆ ಅಷ್ಟೊಂದು ಕಮ್ಮಿಗೆ ಸಿಗತ್ತಲ್ಲ, ಹೇಗೆ? ಸಿಂಪಲಾಗಿ ಹೇಳ್ತೀನಿ. ಸೊ ಒನ್ ಥಿಂಗ್ ಈಸ್ ಕ್ಯೂರಿಯಾಸಿಟಿ. ಇಫ್ ಯು ಹ್ಯಾವ್ ಕ್ಯೂರಿಯಾಸಿಟಿ ಟು ಡೂ ಸಮಥಿಂಗ್, ಐ ಕ್ಯಾನ್ ಸೆಲ್ ಇಟ್ ಫಾರ್ ಎನಿ ಪ್ರೈಸ್. ಸೊ ಈಗ ಆ್ಯಕ್ಚುಲಿ ನಿಮ್ಮದಲ್ಲಿ ಈಗ ಪರ್ ಸ್ಕ್ವೇರ್ ಫೀಟ್ ಎಷ್ಟು? ಸೊ ಇವಾಗ ನಾನು 999 rupees ನಮ್ಮದು ನೇಬರ್ಹುಡ್ ಪ್ರಾಜೆಕ್ಟ್ ಪರ್ ಸ್ಕ್ವೇರ್ ಫೀಟ್. ವೆನ್ ಇಟ್ ಕಮ್ಸ್ ಟು ಪ್ರೈವೇಟ್, ಬೇರೆ ಡೆವಲಪರ್ಸ್ ಅಂತ ಬಂದುಬೇಡ. ಸೊ ವಿಲ್ ಟೇಕ್ ಮೀ ವರ್ಕಿಂಗ್ ಆ್ಯಸ್ ಅ ಡೆವಲಪರ್. ನಮ್ಮದೇ ಒಂದು ಪ್ರಾಜೆಕ್ಟ್ ಅದ ಎಸ್ ವಿ ಅರ್ಬನ್ ಅಂತ. ಸೊ ಅಲ್ಲಿ ನಾವೇನು ಮಾಡ್ತೀವಿ, 2,500 to 3,000 ರೂಪಾಯಿ ಮಾಡ್ತೀವಿ. ಹೌ ಇಸ್ ದ ಡಿಫ್ರೆನ್ಸ್ ಏನು ಅಂದಾಗ ವೆರಿ ಸಿಂಪಲ್. ಅಲ್ಲಿ ಐ ಆಮ್ ದ ಓನರ್, ದುಡ್ಡು ನಂದು, ಬಂಡವಾಳ ನಂದು, ನಾನು ಲ್ಯಾಂಡ್ ತೆಗಿಬೇಕು, ನಾನು ಡೆವಲಪ್ ಮಾಡಬೇಕು, ನಾನು ಲೀಗಲ್ ಡಾಕ್ಯುಮೆಂಟ್ಸ್ ಓಡಾಡಬೇಕು, ಎಕ್ಸೆಟ್ರಾ ವಾಟ್ ಎವರ್ ಇಸ್ ಇಂಟ್ರೆಸ್ಟ್. ಲೋನ್ಗೆ ಹೋದರೆ ಇಂಟ್ರೆಸ್ಟ್ ಕಟ್ಟಬೇಕು. ಇದನ್ನೆಲ್ಲ ನಾನು ಎಲ್ಲಿಂದ ದುಡೀಲಿ? ಕಸ್ಟಮರ್ ಮೇಲೆ ಆಗ್ತೀನಿ. ಇಫ್ ಇಟ್ ಈಸ್ ನಾಟ್ ಓನ್ಲಿ ಮೀ, ಎವ್ರಿ ಒನ್ ವರ್ಕ್ಸ್ ಇನ್ ದ ಸೇಮ್ ವೇ. ನಿಮ್ಮ ಹತ್ರ ಇರಲಿ ಇಲ್ಲದೇ ಇರಲಿ ಅದು ಒಂದು ಪರ್ಸೆಂಟೇಜಿಗೆ ಇಟ್ಕೊಂಡ್ಬಿಟ್ಟು ಇಷ್ಟರ ಆಚೆ ತೆಗಿಬೇಕಂತ ನೋಡ್ತಿರ್ತೀರಾ? ಇಟ್ ಈಸ್ ಸಿಂಗಲ್ ಮ್ಯಾನ್ ಡಿಸಿಷನ್ ಅದು. ಬಿಕಾಸ್ ಐ ಆಮ್ ದ ಓನರ್, I want to sell it at 100 rupees or 200 rupees. It depends on me. Sorry. Buyer wants to buy, who are in hungry or who needs it, they will buy. And also market standards? ಅಂದರೆ ಈಗ ಉದಾಹರಣೆಗೆ ಅದೇ ಏರಿಯಾದಲ್ಲಿ ಇಟ್ಸ್ ಆನ್ ದ ಸೇಮ್ ಪ್ರೈಸಸ್. 3,000, 4,000, 5,000. ಈಗ ಹೊಸ ಪ್ರಾಜೆಕ್ಟ್ ನವಂಬರ್ 7ನೇ ಒಬ್ಬರು ಡೆವಲಪರ್ ಅವರು ಲಾಂಚ್ ಮಾಡ್ತಿದ್ದಾರೆ. ಸೊ ಅವರು 4,800 rupees ಲಾಂಚ್ ಮಾಡ್ತಿದ್ದಾರೆ. ಸೊ ವಿಚ್ ಈಸ್ ವೆರಿ ಫಾರ್ ಫ್ರಮ್ ಅವರ್ ಪ್ಲೇಸ್ ಆ್ಯಸ್ ವೆಲ್. ಸೊ ಏನಕ್ಕೆ ಆ ಥರ ಪ್ರೈಸಸ್ ಇಡ್ತಾರೆ? ಸೊ ವೈ ವಿಲ್ ಪೀಪಲ್ ಬೈ 4,800 rupees? ನಾನು ಇನ್ನೊಬ್ರು 3,000 ರೂಪಾಯಿ, ಇನ್ನೊಬ್ರು 2,000 ರೂಪಾಯಿ. ಸಿ ಒನ್ ಈಸ್ ಎವ್ರಿ ಒನ್ ಟೆಲ್ಸ್ ಇಟ್ ಈಸ್ ಅಬೌಟ್ ದ ಕ್ವಾಲಿಟಿ, ಇಟ್ ಈಸ್ ಅಬೌಟ್ ದ ಬ್ರ್ಯಾಂಡಿಂಗ್. ಇಟ್ ಈಸ್ ನೆವರ್. ಇಟ್ ಈಸ್ ವೆರಿ ಸಿಂಪಲ್. ವಿ ಆರ್ ಟೆಲಿಂಗ್ ಯು, ಶೋಕೇಸಿಂಗ್ ಯು ವಾಟ್ ಈಸ್ ಗೋಯಿಂಗ್ ಟು ಬಿ ಟುಮಾರೋ. ನೆಲಕ್ಕೆ ಏನು ಕ್ವಾಲಿಟಿ? ಭೂಮಿಗೆ ಕ್ವಾಲಿಟಿ ಕೊಡ್ತೀರಾ? ಕ್ವಾಲಿಟಿ ಅನ್ನೋದು ಎಲ್ಲರೂ ಹೇಳ್ತಾರೆ. ಸೊ ಭೂಮಿಗೆ ಹಿಂಗೆ ಕ್ವಾಲಿಟಿ ಕೊಡ್ತೀರಾ? ಅಲ್ಲ, ನಾನು ಕೊಡ್ತಿರೋ ಸೈಟು. ಸೊ ಕ್ವಾಲಿಟಿ ಅಂದರೆ ಇವಾಗ ಬರೀ ಇರೋದು ಟ್ರಸ್ಟು, ನಂಬಿಕೆ ಆ್ಯಂಡ್ ಸ್ಪೀಡು ಕಂಪ್ಲೀಟ್ ಮಾಡ್ತೀರಾ ಅನ್ನೋ ಇದು ಅಲ್ಲೇ ಇರೋದು ಆಟ. ಹಂಗೆ ಅಷ್ಟೇ. ಪ್ಲಾಟೆಡ್ ಡೆವಲಪ್ಮೆಂಟಲ್ಲಿ ಗೌರ್ಮೆಂಟ್ ಕ್ಲಿಯರ್ ನಾರ್ಮ್ಸ್ ಇದೆ. ಅವ್ರು ಎ ಕ್ಯಾಟಗರಿ ಡೆವಲಪರ್ ಆಗಲಿ, ಹೌಸಿಂಗ್ ಸೊಸೈಟಿ ಆಗಲಿ, ಇಲ್ಲ ಸಿಂಗಲ್ ಪರ್ಸನ್ ನಿಮ್ಮ ಸ್ವಂತಕ್ಕೆ ನೀವು ಒಂದು ಲೇಔಟ್ ಮಾಡ್ಕೊತಿದ್ದೀರಾಗಲಿ, ನಿಮ್ಗೆ ಅಪ್ರೂವಲ್ ಬೇಕಾ? ಯಾರೇ ಆಗಲಿ, ದೇ ಹ್ಯಾವ್ ಟು ಫಾಲೋ ದ ಸೇಮ್ ನಾರ್ಮ್ಸ್. 30-40 ಸೈಟ್ಗೆ 30 ಅಡಿ ರೋಡ್ ಕೊಡಲೇಬೇಕು, 40-60 ಸೈಟ್ಗೆ 40 feet ರೋಡ್ ಕೊಡಲೇಬೇಕು, 50-80 ಆ್ಯಂಡ್ ಅಬೋವ್ ಇದ್ದರೆ ಮಿನಿಮಮ್ 60 ಅಡಿ ರೋಡ್ ಮಾಡಲೇಬೇಕು. ನಿಮ್ಗೆ ಯಾರೋ ಫ್ಯಾನ್ಸಿ ನೇಮ್ಸ್ ಹೇಳ್ತಾರೆ, ಫ್ಯಾನ್ಸಿ ಲೈನ್ಸ್ ಹೇಳ್ತಾರೆ, ವಿ ಗಿವ್ ಯು 50% ಫ್ರೀ ಸ್ಪೇಸ್ ಅಂದಿದ ತಕ್ಷಣ ಎಲ್ಲ ಕ್ಯೂವಲ್ಲಿ ನಿಂತು. ಅದೇನು ಅಮ್ಯುನಿಟಿ ಅಲ್ಲ. ಇಟ್ ಈಸ್ ಅ ಗೌರ್ಮೆಂಟ್ ರೂಲ್ ದಟ್ ದೇ ಹ್ಯಾವ್ ಟು ಪ್ರೊವೈಡ್ 45% ಆಫ್ ಫ್ರೀ ಸ್ಪೇಸ್. ಪಾರ್ಕ್ ಆಗಲಿ, ಸಿ ಎ ಆಗಲಿ, ಗೌರ್ಮೆಂಟ್ ಹ್ಯಾಸ್ ರೂಲ್. ಇಷ್ಟು ಕೊಟ್ಟರೆ ನಿಮಗೆ ಅಪ್ರೂವಲ್ ಕೊಡ್ತೀವಿ. ನಿಮ್ಗೆ ಖಾತಾ ಬೇಕಾ? ಇಷ್ಟು ಪರ್ಸೆಂಟೇಜ್ ಆಫ್ ಪಾರ್ಕ್ ಇರಬೇಕು, ವಾಟರ್ ಸೋರ್ಸ್ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು. ಇವರೆಲ್ಲರ ಹತ್ರ NOC ಪ್ರೊವೈಡ್ ಮಾಡಿರಬೇಕು. ಆ್ಯಂಡ್ ದೇ ಆಲ್ಸೋ ಫಾಲೋ ಸೇಮ್ ನಾರ್ಮ್ಸ್. ನಾನು ಸೇಮ್ ನಾರ್ಮ್ಸ್ ಫಾಲೋ ಮಾಡಬೇಕು. ನೀವು ನಿಮ್ಮ ಪರ್ಸ್ನಲ್ ಪರ್ಪಸ್ಗೆ 1-2 ಎಕರೆ ತೊಗೊಂಡು ಲೇಔಟ್ ಮಾಡ್ತೀರಾ, ಅದು ಕ್ಲಿಯರ್ ಆಗಿರಬೇಕು ಅಂದಾಗ ನಿಮಗೂ ಅದೇ ನಾರ್ಮ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ನಾವು ಇವಾಗ ನೀವು ಮಾಡ್ತಾ ಇರೋದು ಆ ಪ್ರಾಜೆಕ್ಟ್ ಇಸ್ ಅ ಪ್ಲಾಟೆಡ್ ಡೆವಲಪ್ಮೆಂಟು. ಸೊ ವಿತ್ ಕ್ಲೋಸ್ ಟು 1,450 ಸೈಟ್ಸು. ಅದರಲ್ಲಿ ಈಗಾಗಲೇ 500 ಮೆಂಬರ್ಸ್ ಇದ್ದಾರೆ ಅಂದರೆ ಇನ್ನು ಯು ಲುಕಿಂಗ್ ಎಟ್ 950 ಮೆಂಬರ್ಸ್. ನಾವು ಈ ಮೆಂಬರ್ ಆಗೋದು ಹೇಗೆ? ಅದಕ್ಕೇನಾದರೂ ಹೇಗೆ ಅದು ದುಡ್ಡು ಏನೇನು ಕೊಡಬೇಕು ಅಥವಾ ಎಲಿಜಿಬಿಲಿಟಿ ಏನು? ಸೊ ಮೊದಲನೇದಾಗಿ ನೀವು ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು. ರೆಸಿಡೆಂಟ್? ಎಸ್, ಯು ಹ್ಯಾವ್ ಟು ಬಿ ಹಿಯರ್. ಎಷ್ಟು ವರ್ಷ ಇರಬೇಕು? ಸೊ ನಥಿಂಗ್ ಸ್ಪೆಸಿಫಿಕ್. ಈಗ ನೀವು ವಾಸ ಆಗಿ ನಿಮ್ಮ ಹೆಸರಲ್ಲಿ ಇಲ್ಲಿನ ಅಡ್ರೆಸ್ಸಲ್ಲಿ ಆಧಾರ್ ಕಾರ್ಡ್ ಇರಬೇಕು. ಯು ಹ್ಯಾವ್ ಟು ಬಿ ಎ ಕರ್ನಾಟಕ ರೆಸಿಡೆಂಟ್. ಆಧಾರ್ ಕಾರ್ಡಲ್ಲಿ ಅದು ಇರಬೇಕು? ಎಸ್. ಸರಿ. ಸೊ ಒಂದು ಡಾಕ್ಯುಮೆಂಟ್ ಆದಮೇಲೆ 2,000 ರೂಪಾಯಿ ನಿಮಗೆ ಒಂದು ಶೇರ್, 2,000 ರೂಪಾಯಲ್ಲಿ ಒಂದು ಶೇರ್ನ ಕೊಡ್ತೀವಿ. ಓಕೆ.
ಸೊ ದಿಸ್ ವಿಲ್ ಬಿ ಡೆಪಾಸಿಟೆಡ್ ಅಂಡರ್ ಯುವರ್ ನೇಮ್. ಸೊ ನೀವು ಎಷ್ಟು ಕಾಲ ನಮ್ಮಲ್ಲಿ ಮೆಂಬರ್ಶಿಪ್ ಆಗಿರುತ್ತೆ ಇಷ್ಟೇ, 2,000 ರೂಪಾಯಿ ಪ್ಲಸ್ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಅದರ್ ಥಿಂಗ್ಸ್ ಸೇರಿ 2,500 ರೂಪಾಯಿ ತೊಗೊತೀವಿ. ಓ, ಸೊ ದಿಸ್ ಇಸ್ ಸೇಮ್ ಲೈಕ್ ಹೆಂಗೆ ಸ್ಟಾಕ್ಸಲ್ಲಿ ನೀವು ಈಗ ಶೇರ್ ತೊಗೋತಿರೋ ಅದೇ ಥರ ಇಲ್ಲಿ ನಾನು ಶೇರ್ ತೊಗೋಬೋದು. ನಾಟ್ ನೆಸೆಸರಿಲಿ ಇಲ್ಲಿ ನಾನು ಸೈಟ್ ತೊಗೋಬೇಕಂತೇನಿಲ್ಲ. ನನಗೆ ಬೇಕಾದ್ರೆ ಎಷ್ಟು ಶೇರ್ಸ್ ಇನ್ವೆಸ್ಟ್ ಮಾಡೋಕ್ಕೆ ಅಂತ ನಾನು ಐ ಕ್ಯಾನ್ ಟೇಕ್ ಅ ಚಾನ್ಸ್ ಆ್ಯಂಡ್ ಇನ್ವೆಸ್ಟ್ ಇನ್ ದಿಸ್. ಮತ್ತು ಲಾಕಿನ್ನು ಎಕ್ಸಿಟು? ಸೊ ಲಾಕಿನ್ ಅನ್ನೋದಿಲ್ಲ ಇದಕ್ಕೆ. ಯು ಕ್ಯಾನ್ ಎಕ್ಸಿಟ್ ಎನಿ ಡೇ. ವೆನ್ ಎವರ್ ಯು ಫೀಲ್ ಅನ್ಕಂಫರ್ಟಬಲ್ ವಿತ್ ಅಸ್. ಇನ್ ಕೇಸ್ ಇವತ್ತರೆಗೂ ಎಕ್ಸಿಟ್ಸ್ ಆರ್ ವೆರಿ ಲೆಸ್. ಸೊ ಯಾವತ್ತಾದ್ರೂ ನೀವು ಅನ್ಕಂಫರ್ಟಬಲ್ ಮೋಡ್ ಬಂದರೆ, ಯು ಆರ್ ನಾಟ್ ಲೈಕಿಂಗ್ ಇಟ್, ಯು ಫೀಲ್ ವಿ ಆರ್ ನಾಟ್ ಟ್ರಾನ್ಸ್ಪರೆಂಟ್ ಗಿವಿಂಗ್ ಯು ಡೀಟೇಲ್ಸ್ ಟೈಮ್ ಟು ಟೈಮ್, ಅಂದಾಗ ಯು ಕ್ಯಾನ್ ಎಕ್ಸಿಟ್.